ನಿಮಗೆಲ್ಲ ತಿಳಿದಿರುವಂತೆ ಈ ತಿಂಗಳು 5ನೇ ತಾರೀಕಲ್ಲಿ ನಾವು ಪಾಂಡುಪುರದಲ್ಲಿ ಒಂದು ಈ ಹೆಣ್ಣು ಭ್ರೂಣವನ್ನು ಅಬಾರ್ಷನ್ ಮಾಡೋದಕ್ಕೆ ಕರ್ಕೊಂಬಂದು ಒಂದು ಗ್ರೂಪ್ ಡಿ ಮನೆಯಲ್ಲಿ ಅದೇ ನಮ್ಮ ಕ್ವಾರ್ಟರ್ಸ್ನಲ್ಲಿ ಮಾಡ್ತಾಯಿದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರನ ನಾವು ಹೋಗಿ ಹಿಡಿದಿದ್ದು. ರಾತ್ರಿ 11:30ಗೆ ನಮಗೆ ಮಾಹಿತಿ ಬಂತು. ಮಾಹಿತಿದಾರರಾದ ನಾಗೇಗೌಡರು ಅವರು ಒಬ್ಬರು ಪತ್ರಕರ್ತರು. ಅವ್ರು ಕೊಟ್ಟ ಮೇಲೆ ಅದು ಪೊಲೀಸ್ನವ್ರಿಗೂ ಕೊಟ್ಟಿದ್ದರು, ನಮಗೂ ಕೊಟ್ಟಿದ್ದರು. ಇಬ್ಬರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಅವ್ರನ್ನ ಹಿಡಿದಿದ್ದು. ಅದು ಮುಂದುವರೆದ ಭಾಗವಾಗಿ ಅವರು 9 ಜನನ ಅವರು ಅರೆಸ್ಟ್ ಮಾಡಿದರು. ಆ 9 ಜನದಲ್ಲಿ ಒಬ್ಬರು ವ್ಯಕ್ತಿ KR ಪೇಟೆಯವರು, ಅವರು ಕೂಡ MTP ಅಂದರೆ ಮಾತ್ರೆ ನುಂಗಿಸಿ ಅಬಾರ್ಟ್ ಮಾಡಿಸೋವಂಥ ಕೆಲಸವನ್ನು ಮಾಡ್ತಿದ್ರು ಅನ್ನೋ ಮಾಹಿತಿ ಇತ್ತು. ಅದನ್ನು ಅವರು ಅರೆಸ್ಟ್ ಮಾಡಿದರು ಪೊಲೀಸ್ನವರು. ಆದರೆ ಅವರಿಗೆ ಯಾವುದೇ ರೀತಿ ಸಾಕ್ಷ್ಯಾಧಾರಗಳು ಅವ್ರಿಗೆ ಎಗೇನ್ಸ್ಟಾಗಿ ಇರಲಿಲ್ಲ. ಈಗ ನಮಗೆ ನಿನ್ನೆ ನಾವು ಹಿಡಿದಿದ್ದ ಇದರಲ್ಲಿ ಮಾಲಾಶ್ರೀ ಅಂತ ಒಂದು ವ್ಯಕ್ತಿ, ಒಬ್ಬಳು ಹೆಣ್ಣುಮಗಳು, ಅವಳು ಮೊದಲು ಎರಡು ಗಂಡು ಹೆಣ್ಮಕ್ಳಿರ್ತದೆ ಮತ್ತು ಮೂರನೇದು ಇದು ಹೆಣ್ಮಗು ಅಂದ್ಬಿಟ್ಟು ಅಂತ ಅವರು ಸ್ಕ್ಯಾನಿಂಗ್ ಆಗಿರುತ್ತೆ. 1.5 ತಿಂಗಳು ಹಿಂದೆ ಆಗಿರುತ್ತೆ. 1.5 ತಿಂಗಳ ಹಿಂದೆ ಅವಳಿಗೆ 4 ತಿಂಗಳಾಗಿದ್ದಾಗ ಅವರು ಚಿಕ್ಕಾಡಿಗೆ ಗ್ರಾಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಇದು ಮಾರುತಿ ವ್ಯಾನ್ನಲ್ಲೇ ಅವ್ರಿಗೆ ಸ್ಕ್ಯಾನಿಂಗ್ ಆಗಿರುತ್ತೆ. ಸ್ಕ್ಯಾನಿಂಗ್ ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಿರಲ್ಲ ಅಂತ ಹೇಳ್ತಾಳೆ. ಬಟ್ ನಮಗೆಲ್ಲ ತಿಳಿದಿರೋ ಮಟ್ಟಿಗೆ ಅಭಿಷೇಕ್ ಅನ್ನೋ ವ್ಯಕ್ತಿ ಈಗ ನಮ್ಮ ಇದರಲ್ಲಿ ಸಿಗಾಕೊಂಡಿದ್ದಾನೆ, ಅದೇ ವ್ಯಕ್ತಿ ಅನ್ನೋದು ನಮಗೂ ಅದು ಆಮೇಲೆ ಗೊತ್ತಾಗುತ್ತೆ. ಬಟ್ ಅನುಮಾನಾಸ್ಪದವಾಗಿ ಇದೆ, ಇನ್ನೂ ಸಿಕ್ಕಿಲ್ಲ ಅವರಿನ್ನೂ ವ್ಯಕ್ತಿ. ಅದಾದ ನಂತರ ಅವ್ರೇನು ಮಾಡ್ತಾರೆ, ಒಂದು ವಾರದ ನಂತರ ಹೊಸಕೋಟೆ ಹತ್ರ ಇರೋ ಯಾವುದೋ ಒಂದು ಹಳ್ಳಿನಲ್ಲಿ ಯಾವುದೋ ಮನೆಯಲ್ಲಿ 10 ಜನ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿರ್ತಾರೆ. ಅದರಲ್ಲಿ 5 ಜನ ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದಾರೆ, ಇದು ಅಬಾರ್ಷನ್ಗೆ ಹೋಗಿದ್ದಾರೆ ಅಂತ ಈ ವ್ಯಕ್ತಿ ಯಾರು, ಈ ಮಾಲಾಶ್ರೀ ಅನ್ನೋವಂಥವರು ಡಾಮ್ಡಳ್ಳಿ ಗ್ರಾಮ, ಶೆಟ್ಟಳ್ಳಿ ಅಂತ ಹೇಳ್ತಾರೆ, ಯಾವುದು ಅಂತ ಇನ್ನೂ ನಮಗೆ ಇದಾಗಿಲ್ಲ. ಆ ಡಾಮ್ಡಳ್ಳಿ ಗ್ರಾಮದ ವ್ಯಕ್ತಿ ಆ ಎಮ್ಮ ಹೋಗಿ ಅಲ್ಲಿ ಅಬಾರ್ಷನ್ಗೆ ಪ್ರಯತ್ನ ಪಟ್ಟಿರ್ತಾಳೆ. ಸಂಜೆ 7:15 ಹೋಗಿ ಬೆಳಗಿನ ಜಾವ ಅವ್ರಿಗೆ ಅಬಾರ್ಟ್ ಆಗಿರುತ್ತೆ ಅಂತ ಹೇಳ್ತಾಳೆ. ಆದರೆ ಅಲ್ಲಿ 5 ಜನದಲ್ಲಿ 4 ಜನಕ್ಕೆ ಅಬಾರ್ಟ್ ಆಗಿ ಹೋಗಿರ್ತದೆ. ಇವಳಿಗೆ ಅಬಾರ್ಟ್ ಆಗಿದೆ ಅಂತ ಮನೆಗೆ ಹೋಗಿರ್ತಾಳೆ. ಇದಾದ ನಂತರ 18ನೇ ತಾರೀಕು ಮತ್ತು ಈ ತಿಂಗಳು ನಮ್ಮ ಪಾಂಡುಪುರ ಜನರಲ್ ಹಾಸ್ಪಿಟ್ಲಿಗೆ ಬರ್ತಾರೆ. ಬಂದು ನನಗೆ ಇಂಟರ್ಮಿಟೆಂಟ್ ಬ್ಲೀಡಿಂಗ್ ಆಗ್ತಾಯಿದೆ ಅಂತ ಹೇಳ್ತಾಳೆ. ಆವಾಗ ಇವರು ಹಿಸ್ಟ್ರಿ ಕೇಳಿದಾಗ ಏನು ಹೇಳಲ್ಲ, ನನಗೆ ಬ್ಲೀಡಿಂಗ್ ಈ ರೀತಿ ಆಗ್ತದೆ, ಮಂತ್ಲಿ ಬ್ಲೀಡಿಂಗಲ್ಲಿ ಅಂತ ಹೇಳಿರ್ತಾರೆ. ಮತ್ತು ಇವರು ಇನ್ನೇ ಇದು ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿರ್ತಾರೆ. ಅದಾದಮೇಲೆ ನಿನ್ನೆ ಬಂದಿರ್ತಾರೆ. ನಿನ್ನೆ ಬಂದಿದ್ದಾಗ ಮತ್ತೆ ಆ ವ್ಯಕ್ತಿಗೆ ಬ್ಲೀಡಿಂಗ್ ನಿಂತಿರಲ್ಲ, ಮತ್ತೆ ಇಂಟರ್ಮಿಟೆಂಟ್ ಬ್ಲೀಡಿಂಗ್ ಆಗಿದೆ ಅಂತ. ಆವಾಗ ಇವರು ಡೌಟ್ ಪಟ್ಟು ಅವ್ರೇನು ಮಾಡ್ತಾರೆ, ಒಂದು ಸ್ಕ್ಯಾನಿಂಗಿಗೆ ಬರೀತಾರೆ. ಸ್ಕ್ಯಾನಿಂಗಿಗೆ ಬರೆದಾಗ ಅದರಲ್ಲಿ ಅವ್ರಿಗೆ ಈ ರಿಟೆನ್ಷನ್ ಆಫ್ ಪ್ರಾಡಕ್ಟ್ಸ್ ಅಂತ ಬರ್ತದೆ, ROP ಅಂತ ಬರ್ತದೆ. ROP ಅಂತಂದರೆ ಈ ಪ್ಲಾಸೆಂಟಾ ಅದು ಪೂರ್ತ ಎಕ್ಸ್ಪೆಲ್ ಆಗಿಲ್ಲ, ಅಂದರೆ ಪ್ರಾಡಕ್ಟ್ ಪೂರ್ತ ಎಕ್ಸ್ಪೆಲ್ ಆಗಿಲ್ಲ ಅನ್ನೋದು ಒಂದು ಮಾಹಿತಿ ಸಿಗುತ್ತೆ. ಸಿಕ್ಕಿದ ತಕ್ಷಣ ಅವ್ರು ನಮ್ಗೆ ಮಾಹಿತಿ ಕೊಡ್ತಾರೆ. ನಮಗೆ 1.5-2 ಗಂಟೆ ಅಷ್ಟೊತ್ತಿಗೆ ಮಾಹಿತಿ ಕೊಡ್ತಾರೆ. ಕೊಟ್ಟ ತಕ್ಷಣ ನಾವು ಅವ್ರಿಗೆ ಫಸ್ಟ್ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಅವ್ರನ್ನ ಸ್ಟೆಬಿಲೈಸ್ ಮಾಡಿ ಪೇಷಂಟ್ನ ಅಂತ ಹೇಳಿ ನಾವು ಹೇಳ್ಬಿಟ್ಟು ನಾವು 5 ಗಂಟೆಗೆ ನಾವು ನಾನು ನಮ್ಮ ಬೆಟ್ಸ್ವಾಮಿ ಅಂತ ಡಾಕ್ಟರ್ ಬೆಟ್ಸ್ವಾಮಿ ಫ್ಯಾಮಿಲಿ ವೆಲ್ಫೇರ್ ಆಫೀಸರು ಮತ್ತು ಆ ತಾಲೂಕಿನ ನೋಡಲ್ ಆಫೀಸರ್ ಆದಂಥ ಡಾಕ್ಟ್ರು ಸೋಮಶೇಖರ್ ಅವರು ಎಲ್ಲ ಹೋಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಆಯಮ್ಮ ಎಲ್ಲ ಮಾಹಿತಿಗಳನ್ನು ಕೊಡ್ತಾಳೆ. ಆ ಮಾಹಿತಿ ಆಧರಿಸಿ ನಾವು ಈ ಏನು 9 ಜನ ಸಿಗಾಕೊಂಡಿದ್ರು ಅಂತ ಹೇಳಿದ್ನಲ್ಲ ಹಿಂದೆ, ಅದರಲ್ಲಿ ಶ್ರುತಿ ಅನ್ನೋಳೊಬ್ಬಳನ್ನ ಇವರು ಅಬಾರ್ಷನ್ ಮಾಡೋದಕ್ಕೆ ಮಾಡ್ತಾಯಿದ್ಲು, ಏನೋ ಈ ಗ್ರೂಪ್ ಡಿ ಮಾಡ್ತಿದ್ಲು ಅಶ್ವಿನಿ ಅನ್ನೋಳು, ಅದೇ ರೀತಿ ಅವಳು ಮಾಡ್ತಾಯಿದ್ಲು ಅನ್ನೋದನ್ನು ಹಿಡಿದಿರ್ತಾರೆ ಪೊಲೀಸ್ನವರು. ಆದರೆ ಸಾಕ್ಷಿ ಇರಲ್ಲ. ಇವಳೇ ಆ ವ್ಯಕ್ತಿ ಅನ್ನೋದನ್ನು ಅವಳನ್ನ ಫೋಟೋ ತೋರಿಸಿದಾಗ ಈ ವ್ಯಕ್ತಿ ಒಪ್ಕೋತಾಳೆ. ಯಾರು ನಮ್ಮಲ್ಲಿ ಇವತ್ತು ನಿನ್ನೆ ಯಾರು ಸಿಗಾಕೊಂಡ್ರು ಅಬಾರ್ಷನ್ ಮಾಡಿಸ್ಕೊಂಡು ಅವರು ಸಿಕ್ಕಿರ್ತಾರೆ. ಅದ್ರ ಮೇಲೆ ನಾವು ಏನು ಮಾಡಿದೋ, ಹೊಸ ಕಂಪ್ಲೇಂಟ್ ಒಂದನ್ನು ನಿನ್ನೆ ಮೇಲ್ಕೋಟೆಯಲ್ಲಿ ನಾವು ದಾಖಲೆ ಮಾಡಿದ್ವಿ ಅವ್ರ ಮೇಲೆ, ಆ ವ್ಯಕ್ತಿ ಮೇಲೆ. ಆಮೇಲೆ ಈಗೇನು ಇದೇ ಸೈಕಲ್ಲು ಇದು ಹೊಸದಲ್ಲ, ಇದು ಹಳೆಯದು ಅವಳಿಗೆ ಅಬಾರ್ಟ್ ಆಗಿ ಅದು ಸ್ಮೆಲ್ಲಲ್ಲಿ ಬಂದರೆ ಇನ್ಫೆಕ್ಷನ್ ಆಗಿ ಬಂದಿರೋವಂಥ ಪ್ರಕರಣ, ಹೊಸ ಪ್ರಕರಣ ಅಲ್ಲ. ನಾವೇನು 6ನೇ ತಾರೀಕು 5ನೇ ತಾರೀಕು ಹಿಡಿದಿದ್ದೋ ಅದಕ್ಕಿಂತ ಮುಂಚಿನ ಪ್ರಕರಣ ಇದು ಅಂತ ನಿಮಗೆಲ್ಲ ಮಾಹಿತಿ. ಹೌದು, ಅವರೇ ಅಂತ ನಾನು ಹೇಳ್ತಿದ್ದೆ. ಯಾಕೆಂದರೆ ಅವರು ಮಾಹಿತಿ ಕೊಟ್ಟ ಮೇಲೆ ಶ್ರುತಿ ಅನ್ನೋ ವ್ಯಕ್ತಿ KR ಪೇಟೆಲ್ಲೂ ಮಾಡ್ತಿದ್ಲು, ಇದರಲ್ಲೂ ಮಾಡ್ತಿದ್ಲು, ಇಲ್ಲಿ ಮಹದೇಶ್ವರ ಅನ್ನೋ ಗ್ರಾಮದಲ್ಲಿ ಮಾಡ್ತಿದ್ಲು ಅನ್ನೋ ಮಾಹಿತಿ ಇತ್ತು. ಬಟ್ ಅದಕ್ಕೆ ಸಾಕ್ಷಿ ಇರಲಿಲ್ಲ, ಯಾವುದೇ ಸಾಕ್ಷಿ ಇರಲಿಲ್ಲ. ಅವಳಿಗೆ ಗೊತ್ತಿಲ್ಲ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. 1.5 ತಿಂಗಳು ಹಿಂದೆ ಆಗಿರೋದು, ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ನಮಗೆ. 1.5 ತಿಂಗಳು ಅಬಾರ್ಟ್ ಆಗಿರೋದು, ಕಂಪ್ಲೀಟ್ ಅಬಾರ್ಟ್ ಆಗಿಲ್ಲ, ಇನ್ಕಂಪ್ಲೀಟ್ ಅಬಾರ್ಟ್ ಆಗಿದೆ. ಅದಾದಮೇಲೆ ಬ್ಲೀಡಿಂಗ್ ಆಗಿ ಅದು ಇನ್ಫೆಕ್ಟ್ ಆಗಿ ಇವತ್ತು ನಮಗೆ ಬಂದು ಸಿಕ್ಕಿರೋದ್ರಿಂದ ನಾವು
ಈ ಕೇಸ್ ಮೇಲೆ ಆ ಶ್ರುತಿ ಅನ್ನೋಳ ಮೇಲೆ ಒಂದು ಕೇಸನ್ನು ನಾವು ಬುಕ್ ಮಾಡಿದ್ವಿ. ಅದು ನಮಗೆ ಮಾಹಿತಿ ಇಲ್ಲ, ಅದು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ವಿಚಾರ. ಅವರಿಂದ ಮಾಹಿತಿ ತರಿಸ್ಕೊತಾ ಇದ್ದೀವಿ. ಅದು ಮಾಹಿತಿ ಬಂದ ಮೇಲೆ ನಾನು ತಮಗೆ ಹೇಳ್ತೀನಿ. ಇಲ್ಲ, ಅದು ನೀವು ಹೇಳ್ತಿರೋದು ಮೊನ್ನೆ ಪೇಪರಲ್ಲಿ ಬಂದಿತ್ತು ಅಂತ. ಮೊನ್ನೆ ಪೇಪರಲ್ಲಿ ಬಂದರೆ ನಾವು ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲ ಆಸ್ಪತ್ರೆಗಳಿಗೂ ಭೇಟಿ ನೀಡಿಸಿ, ನಮ್ಮ ಡಾಕ್ಟರ್ ಬೆಟ್ಸ್ವಾಮಿ ಅವರು ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಅವರು ಎಲ್ಲ ಆಸ್ಪತ್ರೆಗೂ ಭೇಟಿ ನೀಡಿ ಪರಿಶೀಲಿಸಿದಾಗ ಅಂಥ ವ್ಯಕ್ತಿ ಯಾರೂ ಕೂಡ ಅಡ್ಮಿಟ್ ಆಗಿರಲಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮೇ ಬಿ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದ್ಸಲ ನಮ್ಗೆ ಕರೆಕ್ಟಾಗಿ ನಮಗೆ ಕೊಟ್ಟರೆ ನಮ್ಗೆ ಎಲ್ಲಿ ಮಾಡಿಸ್ಕೊಂಡಿದ್ದೋ ಎಲ್ಲಿ ಅಂತಂದರೆ ಅವರು ಎಲ್ಲಿ ನಾವು ತೋರಿಸ್ಕೊಂಡಿದ್ದೋ ಅಂತಂತಂದರೆ ಅದು ಸತ್ತೋಗಿರೋ ವ್ಯಕ್ತಿ ಕಡೆಯವರು ಎಲ್ಲಿ ತೋರಿಸಿದ್ದು ಅಂತಂದರೆ ಮತ್ತೆ ರೀಇನ್ವೆಸ್ಟಿಗೇಟ್ ಮಾಡೋಕ್ಕೆ ನಾವು ಮಾಡ್ತೀವಿ. ಅದನ್ನು ಮಾಹಿತಿ ಕೇಳ್ತಾ ಇದ್ದೀವಿ. ಎಲ್ಲ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾವು. ಯಾಕೆಂದರೆ ಇದೊಂದು ವ್ಯವಸ್ಥಿತವಾಗಿ ಮಾಡ್ತಿದ್ದ ಇದನ್ನು ನಾವು ಹಿಡಿದಿದ್ದೀವಿ. ಈಗ ನಮಗೇನು ಸ್ಕ್ಯಾನಿಂಗ್ ಮಾಡ್ತಿದ್ದಾಗ ಹಿಡಿಯೋಕ್ಕಾಗದೇ ಇದ್ರೆ ನಮಗೆ ಅಟ್ಲೀಸ್ಟ್ ಅಬಾರ್ಷನ್ ಮಾಡಿಸ್ಕೊಳ್ಳೋ ಸಮಯದಲ್ಲಾದ್ರು ಮಾಡಿ. ಅಬಾರ್ಷನ್ ಯಾರು ಮಾಡ್ತಿದ್ರು, ಅಬಾರ್ಷನ್ ಯಾರು ಮಾಡಿಸ್ಕೊತಿದ್ರು, ಇಬ್ಬರು ಒಟ್ಟಿಗೆ ಸಿಕ್ಕಿರೋದ್ರಿಂದ ರಿವರ್ಸ್ ಡೈರೆಕ್ಷನಲ್ಲಿ ನಾವು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿಸಿದ್ದೀವಿ. ಈಗ ಇಡೀ ಅವರ ಬಳಿ ಆರೋಪಿಗಳ ಬಳಿ ಯಾರೆಲ್ಲ ಅಬಾರ್ಷನ್ ಮಾಡಿಸ್ತಾ ಇದ್ದಾರೆ. ಅದು ವಿಚಾರವಾಗಿ ಶ್ರುತಿ ಅನ್ನೋರೊಬ್ಬರನ್ನ ಹಿಡಿದಿದ್ದು. ಆ ಶ್ರುತಿಯವರ ವಿರುದ್ಧವಾಗಿ ಕೇಸ್ ಬುಕ್ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿ ದಾಖಲಾತಿ ಇರಲಿಲ್ಲ ಅಥವಾ ಸಾಕ್ಷಿ ಇರಲಿಲ್ಲ. ಈಗ ಸಾಕ್ಷಿ ನಮಗೆ ಒದಗಿದೆ. ಪ್ರೊಸೀಜರ್ ಅಂತಂದರೆ ಅವರು ಅದು ಮಾತ್ರೆ ಹೆಸರು ಹೇಳಬಾರ್ದು ಓಪನ್ ಆಗಿ. ಆ ಮಾತ್ರೆ ನುಂಗಿ ಅವರು ಅಬಾರ್ಟ್ ಆಗುತ್ತೆ ಅಂತೇಳಿ ಇದು ಮಾಡ್ತಾರೆ. ಅದು ಕಂಪ್ಲೀಟ್ ಅಬಾರ್ಟ್ ಆಗಲ್ಲ. ಅದಲ್ಲ, ಎಲ್ಲ ಟೈಮಲ್ಲೂ ಅಬಾರ್ಟ್ ಆಗಲ್ಲ. ಅದು ವೈದ್ಯರ ಸಲಹೆ ಮೇರೆಗೆ ಆಗಬೇಕು. ಇದಾಗಿರೋದು ಎಲ್ಲದೂ ಯಾರೂ ಇಲ್ಲಿ ವೈದ್ಯರಲ್ಲ. ಒಬ್ಬ ಗ್ರೂಪ್ ಡಿ, ಇನ್ನೊಬ್ಳು ಅವಳು ಏನು ಇದು ಮಾಡ್ತಿದ್ಲು ಗೊತ್ತಿಲ್ಲ. ಇದಕ್ಕೆ ಒಂದು ಕೇರ್ ಪೇಟೆದ ಒಂದು ಲಿಂಕ್ ಇದೆ. ಆ ಕೇರ್ ಪೇಟೆದ ಲಿಂಕ್ದು ನಾವು ಇದು ಮಾಡ್ತೀವಿ. ಬಟ್ ಆ ವ್ಯಕ್ತಿ ಸತ್ತೋಗಿದ್ದಾನೆ. ಈಗ ಆ ವ್ಯಕ್ತಿ ಇಲ್ಲ. ಹಾಗಾಗಿ ಇದು ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗಲ್ಲ. ವೈದ್ಯರಾಗಿದ್ದರೂ ಈ ರೀತಿ ಆಗ್ತಿರ್ಲಿಲ್ಲ. ವೈದ್ಯರಿಂದ ಸಲಹೆ ತಗೊಂಡು ಮಾಡಿದ್ದಿದ್ರೆ ಈ ರೀತಿ ಆಗ್ತಿರಲಿಲ್ಲ. ಬಟ್ ವೈದ್ಯರು ಇದರಲ್ಲಿ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟು ಇಲ್ಲಿವರೆಗೂ ಕಂಡು ಬಂದಿಲ್ಲ. ಇನ್ನು ಮುಂದೆ ಯಾರದೇ ವೈದ್ಯರು ಕಂಡು ಬಂದರೂ ಯಾರನ್ನೂ ಬಿಡಲ್ಲ. ಆಡ್ತಿರ್ಬೋದು. ಮಾಡಿಸ್ಕೊತಿರೋರ್ದು ತಪ್ಪಿದೆ, ಮಾಡೋರದ್ದು ತಪ್ಪಿದೆ. ಇದನ್ನೇ ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದು ಏನಂತ, ಈ ರೀತಿ ಇಷ್ಟೊಂದೆಲ್ಲ ನಾವು ತಿಳುವಳಿಕೆ ಹೇಳ್ತಿದ್ರು ಕೂಡ ಪದೇ ಪದೇ ಈ ರೀತಿ ಇದಕ್ಕೆ ನೀವು ಹೋಗ್ತಾ ಇದ್ದೀರಿ, ಇದು ತಪ್ಪು, ಇದು ಸಾರ್ವಜನಿಕರಲ್ಲಿ ಅರಿವು ಮೂಡಬೇಕು ಅಂತ ಅದ್ರ ಬಗ್ಗೆ ಒಂದು ಬೇರೆ ರೀತಿ ಕಾರ್ಯಕ್ರಮವನ್ನು ಸ್ಟೇಟ್ ಲೆವೆಲಲ್ಲೇ ನಮ್ಮ ಮಾನ್ಯ ಆರೋಗ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಅದು ಮಾಡ್ತಿದ್ದೀವಿ. ಮಾಡ್ತಾ ಇದ್ದೀವಲ್ಲ ಈಗ ನಾವು, ನಮ್ಮ ಪ್ರಯತ್ನ ಅದನ್ನೇ ಈಗ. ಹಾಗಾಗಿ ಅದಕ್ಕೆ ಎಲ್ಲರ ಸಹಕಾರನೂ ಬೇಕು. ನಾವೊಬ್ಬರೇ ಮಾಡೋಕ್ಕಾಗಲ್ಲ. ಈಗ ನಾನು ಹೇಳ್ತೀನಿ ನಿಮಗೆ, ಯಾವುದೋ ಒಂದು ಹೊಸಕೋಟೆನಲ್ಲಿ 10 ಜನ ಹೋಗಿ 5 ಜನ ಹೋದರು ಅಲ್ಲಿ ಅಬಾರ್ಟ್ ಮಾಡಿಸ್ಕೊಳ್ಳೋಕ್ಕೆ ಅಂತಂದರೆ ನಿಮಗೆ ಗೊತ್ತಾಗಲಿಲ್ವ ಅಲ್ಲಿ ಪಕ್ಕದ ಹಳ್ಳಿಯವ್ರಿಗೆ 5 ಜನ ಬೇರೆಯವ್ರು ಬಂದರು ಅಂತ? ನನ್ನ ಒಂದು ಸಿಂಪಲ್ ಪ್ರಶ್ನೆ. 5 ಜನ ಜೊತೆಗೆ ಈ ಅಮ್ಮ ಒಬ್ಬಳು 6, ಅವ್ರ ಜೊತೆಗೆ ಇನ್ನೊಂದು 3-4 ಜನ, ಒಂದು 10 ಜನ, 10 ಜನ ಹೊರಗಡೆಯವರು ಬಂದಿದ್ದಾರೆ ಅಂದಮೇಲೆ ಸ್ವಲ್ಪ ನೀವು ಮಾಹಿತಿ ಕೊಡ್ಬೋದಾಗಿತ್ತಲ್ವಾ? ಹೇಳಿದ್ವಿ ವೈದ್ಯರ ಸಲಹೆಗೆ ಒಂದು ಪ್ಯಾರಾಸೆಟಮಾಲ್ ಮಾತ್ರ ತಗೋಬೇಡಿ ಅಂತ ನಾವು ಹೇಳಿದ್ಮೇಲೆ ಈ ಅಬಾರ್ಷನ್ ಅಂತ ಮಾತ್ರೆಗಳು ತಗೊಳ್ಳೋದು ತಪ್ಪಲ್ವಾ? ಇನ್ಫೆಕ್ಷನ್ ಆದರೆ ಅವರು ಡೆತ್ ಆಗೋ ಚಾನ್ಸಸ್ ಇರ್ತದೆ. ಅದೇ ಈಗ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು. ಇನ್ವೆಸ್ಟಿಗೇಷನ್ ಹಂತದಲ್ಲಿರೋದ್ರಿಂದ ಕೆಲವೊಂದು ಮಾಹಿತಿಗಳು ನಮಗೆ ಹಂಚ್ಕೊಳ್ಳೋಕೆ ಆಗ್ತಾ ಇಲ್ಲ, ಕೆಲವೊಂದು ನಡೀತಾ ಇದೆ. ಈಗ ಆಲ್ರೆಡಿ ನಾವು ಎಲ್ಲೆಲ್ಲಿ ಅಂಥ ಮಾತ್ರೆಗಳನ್ನ ಸಪ್ಲೈ ಮಾಡಿದ್ದಾರೆ ಆ ಸಂಸ್ಥೆಗಳಿಗೆ ನಾವು ಅವೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಮೆಡಿಕಲ್ ಸ್ಟೋರ್ಸ್ಗಳಿಗೆ ಅಥವಾ ಹೋಲ್ಸೇಲ್ ಅಂಗಡಿಗಳಿಗೆ ಅವರಿಂದ ಯಾರ್ಯಾರು ತಗೊಂಡಿದ್ರು ಅನ್ನೋದನ್ನು ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಟ್ ವಿಲ್ ಟೇಕ್ ಟೈಮ್. ಡೆಫಿನೆಟಾಗಿ ವಿಲ್ ಟ್ರೇಸ್ತಾ ಇದು. ಅದು ನನಗೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ, ಬೇರೆ ಜಿಲ್ಲೆಯಲ್ಲೂ ಅವರು ಆ್ಯಕ್ಟಿವ್ ಆಗಿ ಮಾಡೋದಕ್ಕೆ. 9 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು 3 ಜನನ ಇದು ಮಾಡ್ತಾ ಇದ್ದಾರೆ.
3 ಜನ ಸಿಕ್ಕಿಲ್ಲ. 9 ಜನ ಆರೋಪಿಗೂ ನಿನ್ನೆ ಅವ್ರಿಗೆ ಬೇಲ್ ಸಿಕ್ಕಿಲ್ಲ. ಇವತ್ತು 3 ಜನ ಆರೋಪಿಗಳು ಆ್ಯಂಟಿಸಿಪೇಟರಿ ಬೇಲ್ನ ಕೇಳಿದ್ದಾರೆ ಅಂತೆ. ಆದರೆ ಅದೇನಾಯಿತು ಅಂತ ನನಗೆ ಮಾಹಿತಿ ಈಗ ಗೊತ್ತಿಲ್ಲ. ಏನಪ್ಪ ಬೆಟ್ಸ್ವಾಮಿ ಇದು ಕಾಪಿ